ನಿರಂತರವಾಗಿ ಪೊಲೀಸರ ವಶದಲ್ಲಿರುವ ಮತ್ತು ವಿಚಾರಣೆಯನ್ನ ಎದುರಿಸ್ತಾ ಇರುವಂತಹ ದರ್ಶನ್ ಪೊಲೀಸರ ವಿಚಾರಣೆಯಲ್ಲಿ ಏನು ಹೇಳಿದ್ದಾರೆ, ಅವತ್ತು ಏನಾಯ್ತು ಅಂತ ಹೇಳಿದ್ದಾರೆ ನೋಡ್ತಾ ಹೋಗೋಣ. ಪೊಲೀಸರ ವಿಚಾರಣೆಯಲ್ಲಿ ಸತ್ಯವನ್ನ ಕಕ್ಕಿದಾರಂತೆ ದಾಸ. ಇನ್ನೇನು ಮತ್ತೆ ಹೇಳಲೇಬೇಕಲ್ಲ, ಒಂದಿನನ ಎರಡು ದಿನನ ವಿಚಾರಣೆಯಲ್ಲಿ ದರ್ಶನ್ ಸ್ವೈಚ್ಛ ಹೇಳಿಕೆ ಕೂಡ ದಾಖಲಾಗಿದೆ. ಶವ ಸಾಗಿಸೋ ವ್ಯಕ್ತಿಗಳಿಗೆ ತಗುಲುವಂತಹ ವೆಚ್ಚವನ್ನ ಭರಿಸೋಕೆ ಡೀಲ್ ಆಗಿತ್ತು, ಅದೇ 30 ಲಕ್ಷ ರೂಪಾಯಿ. ತನ್ನ ಹೆಸರು ಎಲ್ಲೂ ಕೂಡ ಹೊರ ಬರಬಾರ್ದು, ಇದು ದರ್ಶನ್ ಕಡೆಯಿಂದ ಅನ್ನುವಂಥದ್ದು ಎಲ್ಲೂ ಕೂಡ ರಿವೀಲ್ ಆಗಬಾರ್ದು ಅಂತ 30 ಲಕ್ಷ ಹಣ ಕೊಟ್ಟಿರೋದಾಗಿ ಸ್ವಇಚ್ಛ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದರೆ ಅವರೇ ಹೌದು, ಹಿಂಗೆ ಸಾವನ್ನಪ್ಪದ ಮೇಲೆ ನನ್ನ ಹೆಸರು ಎಲ್ಲೂ ಬರಬಾರ್ದು, ನೀವೊಂದು ಕತೆ ಕಟ್ಕೊಳ್ಳಿ, ಹೆಣವನ್ನ ಸಾಗಾಟ ಮಾಡಿ, ಅದಕ್ಕೆ ತಗೊಳ್ಳಿ 30 ಲಕ್ಷ ರೂಪಾಯಿ ಅಂತ ಕೊಟ್ಟಿದ್ದಾರೆ ಅಂತ ಸ್ವಇಚ್ಛ ಹೇಳಿಕೆ ಕೊಟ್ಟಿದ್ದಾರೆ. ಆ ಹಣವನ್ನ ಪ್ರದೂಷ್ಗೆ ಕೊಟ್ಟಿದ್ದಾರೆ, ನೇರವಾಗಿ ಹೋಗಿ ಇವರೇ ಕೊಟ್ಟಿಲ್ಲ, ಪ್ರದೂಷ್ಗೆ ಕೊಟ್ಟಿದ್ದಾರೆ, ಆರೋಪಿ ಆತ ಕೂಡ. ಆತ ಎಲ್ರಿಗೂ 5-5 ಲಕ್ಷ ಹಂಚಿರೋದು, ವಶಕ್ಕೆ ಪಡೆದಿದ್ದಾರೆ ಹಣವನ್ನು. ಸೊ ಇದಿಷ್ಟು ದರ್ಶನ್ ಈ ಒಂದು ಪ್ರಕರಣದಲ್ಲಿ ಏನಾಯಿತು, ಸಾವನ್ನಪ್ಪಿದ ನಂತರ ಬಾಡಿಯನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲು ಹಣದ ಡೀಲ್ ಹೇಗಾಯಿತು, ನಾನು ಯಾರಿಗೆ ಕೊಟ್ಟೆ, ಎಷ್ಟು ಕೊಟ್ಟೆ, ಹೆಂಗೆ ಟ್ರಾನ್ಸ್ಫರ್ ಮಾಡಿದೆ ಅಥವಾ ಕೈ ಕೊಟ್ಟನ, ಇವೆಲ್ಲವನ್ನ ಹೇಳಿದ್ದಾರೆ ಇದೀಗ ದರ್ಶನ್. ಓಕೆ, ವಿಚಾರಣೆ ಆಗ್ತಾ ಇದೆ, ಸ್ಥಳ ಮಹಜರು ಕೂಡ ನಡೀತಾ ಇದೆ. ಇದರ ನಡುವೆ ಕ್ಷಣ ಕ್ಷಣದ ಮಾಹಿತಿಯನ್ನ ಬರ್ಕೊಳ್ತಾರೆ ಪೊಲೀಸರು, ಚಾರ್ಜ್ ಶೀಟಿಗೆ ಒಂದು ಸೇರಿಸ್ಬೇಕಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಏನಪ್ಪ ಹೇಳಿದ್ದಾರೆ ದರ್ಶನ್ ಅಂದರೆ, ಒಪ್ಕೊಂಡಿದ್ದಾರೆ, ಹೌದು ಈಗಾದ ನಂತರ ಬಾಡಿಯನ್ನ ಶಿಫ್ಟ್ ಮಾಡೋಕ್ಕೆ ನಾನೇ 30 ಲಕ್ಷ ರೂಪಾಯಿ ಡೀಲ್ ಮಾತಾಡಿದ್ದೀನಿ, ಅದನ್ನ ಪ್ರದೋಷ್ ಕೈ ಕೊಟ್ಟೆ, ಆತ ಹೆಂಗೆ ಹಂಚ್ಕೊಂಡು ಏನೋ ಗೊತ್ತಿಲ್ಲ, ಒಟ್ಟು ಯಾರ್ಯಾರಿಗೆ ಹಂಚಿದ್ನೋ ಅಂತ ಮಾತಾಡಿರೋದು ಹೌದು, ಹಣವನ್ನ ಕೊಟ್ಟಿರೋದು ಹೌದು ಅಂತ. ಸೊ ಇವೆಲ್ಲವೂ ಕೂಡ ದರ್ಶನ್ ಅವರಿಗೆ ಮತ್ತಷ್ಟು ಕಂಟಕವಾಗೋ ಸಾಧ್ಯತೆ ಇದೆ. ಮಗದೊಂದು ಕಡೆ ಏನೋ ಇನ್ಫ್ಲೂಯೆನ್ಸ್ ಬಳಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಎಲ್ಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಪೊಲೀಸರ ವಿಚಾರಣೆಯನ್ನ ದಿನ ಬೆಳಗಾದ್ರೆ ಸಾಕು, ಅವರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ರಾತ್ರಿ ಕಳಿ ಅಷ್ಟೊತ್ತಿಗೆ ಹಬ್ಬ ಒಂದಿನ ಮುಗ್ದೋಯ್ತಲ್ಲಪ್ಪ ಕಸ್ಟಡಿ ಅನ್ನೋಂಗೆ ಆಗ್ಬಿಟ್ಟಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇನ್ನು ಕೆಲ ದಿನಗಳು ಒಂದು ಎದುರಿಸಲೇಬೇಕಾಗತ್ತೆ ಈ ಪ್ರಕರಣವನ್ನು.